ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನು ನಮ್ಮ ಅಮ್ಮನಿಗೆ ಮೇಕಪ್ ಮಾಡೋಣ ಅಂತ ಇದ್ದೀನಿ. ಸಿಂಪಲ್ ಮೇಕಪ್. ನಾನು ಫೆಸ್ಟಿವಲ್ ಮೇಕಪ್ ತೋರಿಸಿದೆ ನೋಡಿ, ಅದೇ ಥರ. ಅಂದರೆ ಅಮ್ಮನ ಏಜ್ ಅವರು ಮದುವೆಗೆಲ್ಲಾದರೂ ಅಥವಾ ಫಂಕ್ಷನ್ಗೆಲ್ಲಾದರೂ ಹೋಗಬೇಕಂದ್ರೆ ಹೇಗೆ ರೆಡಿ ಆಗ್ಬೋದು, ಸಿಂಪಲ್ಲಾಗಿ ಅವರು ಮಾಡ್ಕೊಳ್ಳೋದು. ನಮ್ಮ ಥರ ಏನು ಜಾಸ್ತಿ ಕಾಸ್ಮ್ಯಾಟಿಕ್ಸ್ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಹೇಗೆ ಮಾಡ್ಬೋದು ಒಂದ್ಸರಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಈಗ ಅಮ್ಮನ ಕರೆದ್ಬಿಟ್ಟು ಮೊದಲು ಕೇಳ್ತೀನಿ, ಏನು ಮೇಕಪ್ ಮಾಡಲಾ, ಹೇಗೆ ಮಾಡಲಿ ಅಂತ. ಬನ್ನಿ ಅಮ್ಮ ಏನು ಹೇಳ್ತಾರೆ ನೋಡೋಣ. ನಾನೀಗ ನಿಂಗೆ ಮೇಕಪ್ ಮಾಡಲಾ? ಮಾಡು ನೋಡೋಣ. ಬೆಳಗ್ಗಿಂದ ಫೇರ್ ಆ್ಯಂಡ್ ಲವ್ಲಿನೂ ಹಚ್ಕೊಂಡಿಲ್ಲ, ಪೌಡ್ರ್ ಹಚ್ಕೊಂಡಿಲ್ಲ. ಮಾಡು ನೋಡೋಣ. ಯಾವ ಥರ ಮೇಕಪ್ ಮಾಡಲಿ? ಮದುವೆ ಹೆಣ್ಣಿಗೆ ಮಾಡ್ತಾರಲ್ಲ ಆ ಥರ ಜಾಸ್ತಿ ಮಾಡಲಾ, ಅಥವಾ ನೀನೆಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹೆಂಗೆ ರೆಡಿ ಆಗಬೇಕು ಆ ಥರ ಮಾಡಲಾ? ಎರಡನೇ ಆಪ್ಷನ್. ಆಪ್ಷನ್ ಎರಡು. ಆಪ್ಷನ್ 2. ರೆಡಿ. ಸರಿ, ತಯಾರಿ ಮಾಡ್ಕೊಳ್ತೀನಿ. ಆಯಿತು. ಫೇಸ್ ವಾಶ್ ಮಾಡಿ ಬಂದರು. ಇಷ್ಟು ಅಗ್ಲ ಕುಂಕುಮ ಇಟ್ಕೊಂಡಿದ್ರಲ್ಲ, ನೋಡಿದ್ರಲ್ಲ, ಅದನ್ನು ತೆಗೆಯೋದಕ್ಕೂ ಆಗ್ತಾ ಇರಲಿಲ್ಲ. ಫೇಸ್ ವಾಶ್ ಆಗಿದೆ. ಈಗ ಕ್ರೀಮ್ ಹಚ್ಕೊಳ್ಳೋಣ. ಇದು ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ಸಾಫ್ಟ್ ಆಗುತ್ತೆ. ಈಗ ಒಂದು ಕಡೆ ನಮ್ಮಮ್ಮ ಯಾವಾಗಲೂ ಹಚ್ಚೋ ಫೇರ್ ಆ್ಯಂಡ್ ಲವ್ಲಿ ಹಚ್ಚೋಣ, ಇನ್ನು ಒಂದು ಕಡೆ ನಾನು ಯೂಸ್ ಮಾಡ್ತೀನಲ್ಲ BB ಕ್ರೀಮು, ಅದನ್ನು ಹಚ್ಚೋಣ. ಏನು ಡಿಫ್ರೆನ್ಸ್ ಕಾಣುತ್ತೆ ನೋಡೋಣ. ವಾ, ಹೌದಾ? ನನಗೆ ಜೋಕರ್ ಮಾಡಿಬಿಡ್ತೀಯ? ಜೋಕರ್ ಒಂದು ಕಡೆ ಮಾತ್ರ ಅರ್ಧ ಅರ್ಧ ಇಲ್ಲಿ ಇಷ್ಟಕ್ಕೆ. ಇಷ್ಟೆಲ್ಲ ಹಚ್ಚೋದು? ಅಷ್ಟೇ. ನೀರು ಜಾಸ್ತಿ ಹಚ್ಬೇಕು. ಇಷ್ಟು ಕೈಗೆಲ್ಲ ಏನು ಹಚ್ಚಿದ್ರೆ ಕಾಣ್ತಿಲ್ಲ. ಹಂಗಾರೆ ಇನ್ನು ಸ್ವಲ್ಪ ಜಾಸ್ತಿ ಹಚ್ಬೇಕು. 3 ಜನ ಇದ್ದೀವಿ. ಅಮ್ಮ, ಮಗಳು, ನನ್ನ ಮಗಳು. ಸಾಕು. ನೀನೇ ಮಾಡ್ಕೋತೀಯಾ? ಮಾಡ್ಕೊ. ಈಗ ಮಾಡ್ಬೋದಾ? ಯಾವಾಗ ಮಾಡಬೇಕು? ನೀನೇ ಮಾಡ್ಕೋತೀನಿ ಅಂದರೆ ಯಾವಾಗಲಾದರೂ ಮಾಡ್ಕೋಬೋದು. ಬಿಟ್ಟಿಲ್ಲ, ಬಿಟ್ಟಿದ್ದೀನಲ್ಲ ಮಾಡ್ಕೊ ಅಂತ. ಏನು ಡಿಫ್ರೆನ್ಸ್ ಕಾಣ್ತಿಲ್ಲ. ನೀವು ಫೌಂಡೇಶನ್ ಹಚ್ಬೇಕು ಅನ್ಸುತ್ತೆ. ಹಚ್ಚೋಣ. ಇದು ಫೌಂಡೇಶನ್ನು ಇದಲ್ಲ. ಈಗ ವೆರಿ ಫಸ್ಟ್ ಏನು ನಾವು ನೋಡಬೇಕು ಅಂದರೆ ಫೌಂಡೇಶನ್ ಮ್ಯಾಚ್ ಆಗುತ್ತಾ, ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಎಲ್ಲನೂ ಫೇಸ್ ಮೇಲೆ ಹಚ್ಚಿ ನೋಡಬೇಕು. ಹೇಳಿದ್ರೇನೋ ಗೊತ್ತಾಗೋದಿಲ್ಲ. ಎಷ್ಟು ಚೆನ್ನಾಗಿದೆ. ಬೆಳೆ ಬೆಳೆ ಕಾಣುತ್ತೆ. ಇದು ಕಾಣಿಸ್ತಾ ಇಲ್ಲ. ಸೇಮ್ ಸ್ಕಿನ್ ಕಲರ್. ಮೂರೂ ಬೆಳ್ಳಕ್ಕೆ ಕಾಣ್ತಾ ಇದೆ. ಮಧ್ಯೆ ಹಚ್ಚಿರೋದು ಮಾತ್ರ ಅಮ್ಮನ ಸ್ಕಿನ್ ಕಲರ್ ಇದೆ, ಆದರೆ ಸ್ವಲ್ಪ ಡಾರ್ಕ್ ಕಾಣುತ್ತೆ ಅದನ್ನು ಫುಲ್ ಹಚ್ಬಿಟ್ರೆ. ಅದಕ್ಕೆ ಎರಡನ್ನು ಮಿಕ್ಸ್ ಮಾಡಬೇಕು. ಸೂಪರ್ ಸ್ಟೇ 24 hours. ಎರಡು ಮೇಬಲಿಂದೇನೆ, ಬಟ್ ಇದು 24 hours, ಇದು ಲೆಸ್ ದ್ಯಾನ್ 24 hours. ಸೊ ಇದೆರಡು ನಾನೀಗ ಮಿಕ್ಸ್ ಮಾಡಿ ನೋಡ್ತೀನಿ. ವೆರಿ ಫಸ್ಟು ಮಾಯಿಶ್ಚರೈಸರ್ ಚೆನ್ನಾಗಿ ಮಸಾಜ್ ಮಾಡಬೇಕು. ನಮ್ಮಮ್ಮ ಯೂಶಲಿ ಏನು ಡೈಲಿ ಬೇಸಿಸ್ ಮೇಲೆ ಹಚ್ಚೋದಿಲ್ಲ. ಇವತ್ತು ನಾನು ಹಚ್ಚಿಸ್ತಾ ಇದ್ದೀನಿ. ಮೇಕಪ್ ಮಾಡೋ ಮುಂಚೆ ಇರಲೇಬೇಕು. ಸ್ವಲ್ಪ ಮಟ್ಟಿಗೆ ಒಂದು 5 to 10% ಫೈನ್ ಲೈನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆಯಿತಾ? ನೆಕ್ಸ್ಟು ಪ್ರೈಮರ್.
ಈಗ ಡಾರ್ಕ್ ಸರ್ಕಲ್ಸ್ನ ಕನ್ಸೀಲ್ ಮಾಡಬೇಕು. ಅದಾದ್ಮೇಲೆ ಫೌಂಡೇಶನ್ ಮಗಳು ಮದುವೆಲೂ ಮಾಡಿಸ್ಕೊಂಡಿಲ್ಲ, ನಾನು ಇವತ್ತು ಮಾಡಿಸ್ಕೊತಿದ್ಲ. ಹಾಗೆಲ್ಲ ಬರೀ ಮಕ್ಕಳು ಚೆನ್ನಾಗಿದ್ರೆ ಸಾಕಲ್ಲ. ಅಮ್ಮಂದಿದೇನು ಬೆಳಿಗ್ಗೆ ಏನೋ ಹೇಳ್ತಿದ್ದಲ್ಲ, ನಮ್ಮ ಮದುವೆಲೇ ನಾವು ಮಾಡ್ಕೊಂಡಿರ್ಲಿಲ್ಲ ಅಂತ. ಈಗೇನಮ್ಮ ಎಲ್ಲರೂ ಮೇಕಪ್ ಮಾಡ್ಕೋತಾರೆ. ಮದುವೆಗಳು ನಮ್ಮಂದಿರೇ ಮಿಂಚೋದು. ಅದೇ ಇದೆ, ಹುಡುಗಿಯವರಮ್ಮ ಚೆನ್ನಾಗಿ ಕಾಣಬೇಕು ಅಂತ. ಇಲ್ಲಿ ಇವಾಗ ಸ್ವಲ್ಪ ಬೆಳಕು ಕಾಣ್ತಾ ಇದ್ದೀನಿ. ನೋಡ್ದಾ, ಈಗ ಬೆಳಕು ಕಾಣ್ತಾ ಇದ್ದೀನಿ. ಆಯ್ತು ಹೋಗಿ. ತುಂಬ ಚೆನ್ನಾಗಿ ಕಾಣ್ತೀರಾ. ಮಿನಿ ಥರನೇ ಕಾಣ್ತಿದ್ದೀರಾ ಹೋಗಿ. ನಮ್ಮ ಮಧ್ಯೆ ಚಿಲ್ಟಾರಿ ನೋಡ್ರಿ ಏನು ಮಾಡ್ತಿದ್ದಾಳೆ. ಅಲ್ಲ ಇರು, ನಿನ್ಗೇನು ಅರ್ಜೆಂಟ್ ಆಗಿತ್ತು ಮೇಕಪ್ ಮಾಡ್ಕೊಳಕ್ಕೆ? ಇಲ್ಲಿ ಮರಿ ಮಿನಿ ಥರನೇ ಕಾಣ್ತಿದ್ಯಾ. ಮಿನಿ ಮೌಸ್, ಮಿಕ್ಕಿ ಮೌಸ್, ಮಿನಿ ಮೌಸ್. ಸುಬ್ಬಿ ಚೆನ್ನಾಗಿ ಕಾಣ್ತಿದ್ಯಾ. ಸೂಪರ್ ಸೂಪರ್ ಸೂಪರ್. ಅದಕ್ಕೆ ಡಲ್ ಮಾಡ್ತಾ ಇದ್ದೀನಿ. ಸ್ಕಿನ್ನ ನೋಡಿ ಹೇಗೆ ಕಾಣುತ್ತೆ, ತುಂಬ ಬಟ್ ಗೊತ್ತಾಗುತ್ತೆ ಮೇಕಪ್ ಮಾಡಿದೆ, ಫೌಂಡೇಶನ್ ಹಚ್ಚಿದೆ ಅಂತ. ಫೌಂಡೇಶನ್ ಹಚ್ಚಲಿಲ್ಲ ಅಂದರೆ ಮೊದಲು ನೋಡಿದ್ರಲ್ಲ ಹಂಗಿತ್ತು. ಕಾಜಲ್ ಇನ್ನು ಸ್ವಲ್ಪ ಕಪ್ಪಗೆ ಹಚ್ಕೋಬೇಕು, ಐಲೈನರ್ ಹಚ್ಚಬೇಕು. ಹಚ್ಚಲ ಐಲೈನರ? ಹಚ್ಚು ನೋಡೋಣ, ಏನೇನು ಮಾಡ್ತೀವಿ ಮಾಡು. ಯಾವ ರೀತಿ ಕಾಣ್ತೀವಂತ ಇವಾಗಾದ್ರೂ ನೋಡೋಣ ಮೇಕಪ್ಪಲ್ಲಿ. ಪ್ಲಸ್ ಸೂಪರ್. ಚೆನ್ನಾಗಿದೆ. ಇನ್ಮೇಲೆ ನಾನು ಇದೇ ರೀತಿ ಮಾಡ್ಕೋತೀನಿ. ನೀನು ಮಾಡ್ಕೊತೀಯಾ? ಓಯ್ಯ, ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ಬೆಳ್ಳಗೆ ಕಾಣ್ತಾ ಇದ್ದೀನಿ. ಮದುವೆಗೆ ಹೋದಾಗ ಚೆನ್ನಾಗಿ ಕಾಣುತ್ತೆ. ಸೀರೆ ರೇಷ್ಮೆ ಸೀರೆ ಉಟ್ಟಿರ್ತೀವಲ್ವಾ, ಇನ್ನೂ ಲುಕ್ ಕಾಣುತ್ತೆ. ಓಲೆನೂ ಹಾಕಿರ್ತೀಯಾ, ನೆಕ್ಲೆಸು ಹಾಕಿರ್ತೀಯಾ? ಲಾಂಗ್ ಸರ ಹಾಕೊಂಡಿರ್ತೀನಿ. ನೋಡಿ ಅಪ್ಪಂಗೆ ತೋರ್ಸೋಣ. ಸುಮ್ಮನೆ ಕೂತ್ಕೊಳ್ಳೋಣ. ಅವ್ರು ಏನಂತಾರೆ ನೋಡೋಣ. ಸುಮ್ಮನೆ ಕೂತ್ಕೊಂಡಿದ್ದೆ, ಎಷ್ಟೊತ್ತು ಕೂತ್ಕೊಳ್ತೀಯಾ? ಅಲ್ಲ, ಮುಂದೆ ಹೋದ ತಕ್ಷಣ ಅವ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಆದರೆ ನಾವು ಹೇಳೋದು ಬೇಡ. ಆಯ್ತು ನೋಡೋಣ. ನಡೀರಿ. ಕನ್ನಡಕ್ಕೆ ಹಾಕೊಂಡು ನೋಡ್ತಾರೆ. ನೀವೇ ಹೇಳ್ರಿ. ಏನಂತ ಚೆನ್ನಾಗಿದ್ಯಾ? ನಿಮ್ಮ ಅಮ್ಮನ ನಾನು ಇದೇ ಥರ ಫಸ್ಟ್ ಟೈಮ್ ಅಲ್ಲ ನೋಡ್ತಾ ಇರೋದು ಈ ಥರ. ಅವ್ರು ಮೊದಲೇ ಬೇರೆ ಥರ ರೆಡಿ ಆಗಿದ್ದರೆ ನಾನು ಕಂಪೇರ್ ಮಾಡಿ ಹೇಳ್ಬೋದಿತ್ತು. ಈಗ ನ್ಯಾಚುರಲ್ ಲುಕ್ಕು, ಮೇಕಪ್ ಲುಕ್ ಒಂಥರ ಡಿಫ್ರೆನ್ಸ್ ಕಾಣಿಸುತ್ತೆ. ಫಂಕ್ಷನ್ ಲುಕ್ಕು ಇಲ್ಲ ಪಾರ್ಟಿ ಲುಕ್ಕು. ಈ ಥರ ಈಗ ನಿಮ್ಮಮ್ಮ ಯಾವುದೋ ಫಂಕ್ಷನ್ಗೆ ಹೋಗ್ಬೇಕು, ಅವಾಗ ರೆಸ್ಪಾನ್ಸ್ ನೋಡ್ಬೇಕು ಹೇಗಿರುತ್ತೆ ಅಂತ. ಏನು ಲುಕ್ಕೆ ಚೇಂಜ್ ಆಗ್ಬಿಟ್ಟಿದೆಯಲ್ಲ, ಮಾಡಿರ್ಬೇಕು. ದೂರದಿಂದ ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿ ಕಾಣ್ತಾ ಇದೆ, ನಾವು ಅದನ್ನೇ ಹೇಳ್ತಿರೋದು. ಹತ್ರದಿಂದ ಆಕ್ಚುಲಿ ಬೆಳಕಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿರೋದು. ಹತ್ರ ಹೋದ್ರೆ ಏನೋ ಮೇಕಪ್ ಮಾಡಿರೋ ತರ ಕಾಣುತ್ತೆ, ಬಟ್ ದೂರದಿಂದ ನೀನು ನ್ಯಾಚುರಲ್ ಲುಕ್ ಪ್ಲಸ್ ಮೇಕಪ್ ಲುಕ್ ಹಂಗಂತ ಅಲ್ಲ. ಈಗ ನಾನು ಮೊದಲು ಬೇರೆ ಬರೀ ಜಸ್ಟ್ ಕ್ರೀಮ್ ಹಚ್ಚಿ ತೋರಿಸ್ದೆ,
ಅದೇನೂ ಚೇಂಜಸ್ ಆಗಲಿಲ್ಲ. ಯಾಕಂದ್ರೆ ಅಮ್ಮನಿಗೆ ಡಾರ್ಕ್ ಸರ್ಕಲ್ ರಿಂಕಲ್ಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ, ಏನೇನು ಚೇಂಜಸ್ ಕಾಣಲಿಲ್ಲ. ಅದಕ್ಕೆ ತಡಿ ಫೌಂಡೇಶನ್ ಹಚ್ಚೋಣ ಹೆಂಗೆ ಕಾಣುತ್ತೆ ನೋಡೋಣ ಅಂದ್ಬಿಟ್ಟು ಹಚ್ಚಿದೆ. ಅದು ದೂರದಿಂದ ಏನೂ ರಿಂಕಲ್ಸ್ ಇಲ್ಲ, ಏನೂ ಡಾರ್ಕ್ ಸರ್ಕಲ್ಸ್ ಇಲ್ಲ, ಹಂಗೆ ಕಾಣ್ತಾ ಇದೆ. ಅಮ್ಮನ ಕಲರೇ ಫೌಂಡೇಶನ್ ಹಚ್ಚಿರೋದ್ರಿಂದ ಜಾಸ್ತಿ ಅಂತ ಏನು ಕಾಣ್ತಿಲ್ಲ. ಬಟ್ ಮೊದಲು ನೋಡಿರೋರಿಗೆ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಅಕ್ಕ ಏನು ರಿಯಾಕ್ಷನ್ ಕೊಡಲಿಲ್ಲ, ಯಾವ್ದು ಸರಿಯಾಗಿ ನೋಡಿಲ್ಲ ನೋಡಿಲ್ಲ ಏನು ಅಮ್ಮನ ಹೆಂಗೆ ಕಾಣ್ತಾಳೆ ಅಂತ ಮೇಕ್ ಏನು ತುಟಿಗೇನ ಬಳಸ್ಕೊಂಬಳೆ ಈಗ ಹತ್ರ ಬಂದ್ಮೇಲೆ ನೋಡ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತೀವಿ ಭಾಳ, ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಲ್ಲ, ಈಗೆಲ್ಲ ಚೆನ್ನಾಗಿ ಕಾಣಲ್ಲ ಬಿಡೋದು. ಅದೇ ಹೇಳ್ತೀರಾ ನೀವು ಚೆನ್ನಾಗಿ ಕಾಣಲ್ಲ ಅಂತ. ನಮ್ಮ ಕಡೆ ಚೆನ್ನಾಗಿ ಕಾಣಿಸ್ತಾ ಇದೆ, ನಿಮ್ ಚೆನ್ನಾಗಿ ಮಾಮೂಲಿ ಆದ್ರೆ ಚೆನ್ನಾಗಿ ಕಾಣೋದು. ಕೇಳಿದ್ರಲ್ಲ ಅಪ್ಪ ಏನು ಹೇಳಿದ್ರು ಅಂತ. ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಬಟ್ ಸ್ಟಿಲ್ ಒಂದು ಟ್ರೈ ಕೊಟ್ವಿ ಅಷ್ಟೇ. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ವಿ. ಇದು ಯಾಕೆ ಅಂದರೆ ಆ ಅಪ್ಪನಿಗೆ ಮೇಕಪ್ ಅಂದರೆ ಎಲ್ಲ ಇಷ್ಟ ಆಗೋದಿಲ್ಲ. ನಾನು ನಿಮಗೆ ಹಲವಾರು ಸರಿ ಹೇಳಿದ್ದೀನಿ, ನಾನು ಮದುವೆ ಮುಂಚೆ ಬೇಸಿಕ್ ಥಿಂಗ್ ಐಬ್ರೋಸ್ ಕೂಡ ಮಾಡಿಸ್ತಾ ಇರಲಿಲ್ಲ ಅಂತ. ಜಸ್ಟ್ ಬಿಕಾಸ್ ಅಪ್ಪನಿಗೆ ಇಷ್ಟ ಇರಲಿಲ್ಲ ಅಂತ. ಅಪ್ಪನಿಗೆ ಹೇಗೆ ಇಷ್ಟನೋ ನಾವು ಹಾಗೆ ಇದ್ವಿ, ಅಮ್ಮನೂ ಹಾಗೇ ಇದ್ದಾರೆ. ಅಮ್ಮನಿಗೆ ಆಸೆ ಇದೆ, ಎಲ್ಲ ಹೆಣ್ಮಕ್ಳಿಗೂ ಇರುತ್ತಲ್ವಾ. ಹಾಗೆ ನಾನು ಮದುವೆ ಆದಮೇಲೆ ನಾನು ಕೂಡ ಹಾಗೇ ಇದ್ದೆ, ನಾನು ಏನೂ ಮಾಡ್ಕೊಳ್ತಾ ಇರಲಿಲ್ಲ. ಬಟ್ ರಾಜೇಶ್ ಹೇಗೆ ಚೇಂಜಸ್ ಮಾಡ್ತಾ ಹೋದರು ಅಂದರೆ ಅದನ್ನು ಮಾಡ್ಕೊ ಇದನ್ನು ಮಾಡ್ಕೊ, ಅವ್ರಿಗೆ ಹೇಗೆ ಇಷ್ಟನೋ ಅವರು ನನಗೆ ಹಾಗೆ ಚೇಂಜ್ ಮಾಡ್ತಾ ಹೋದರು. ನಾನು ಅವ್ರಿಗೋಸ್ಕರ ಚೇಂಜ್ ಮಾಡಿಕೊಂಡೆ ನನ್ನನ್ನು ನಾನು. ಸೊ ಇದು ಒಂದು ಅಮ್ಮನಿಗೆ ಒಂದು ಸಾರಿ ಟ್ರಯಲ್ ಮಾಡೋಣ ಅಂತ ಅನ್ನಿಸ್ತು, ಮಾಡಿದೆ. ಬಟ್ ಇದು ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತ ನನಗೆ ಗೊತ್ತು. ಜಸ್ಟ್ ಬೇಸಿಕ್ಕಾಗಿ ಒಂದು ಫೌಂಡೇಶನ್ ಹಚ್ಚಿದ್ದೀನಿ ಅಷ್ಟೇ. ಇನ್ನು ತುಂಬ ಥಿಂಗ್ಸ್ ಇದೆ, ಲೈಕ್ ಕಾಂಟೋರಿಂಗ್, ಹೈಲೈಟಿಂಗ್, ಇನ್ನೂ ಸುಮಾರಿದೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ತಿಳಿಸಿ. ದಯವಿಟ್ಟು ಏನೂ ನೆಗೆಟಿವ್ ಕಮೆಂಟ್ಸ್ನ ಬರೀಬೇಡಿ. ನಾನು ಯಾರಿಗೂ ಈ ಥರ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇಲ್ಲ, ಜಸ್ಟ್ ಫಾರ್ ಫನ್ ಅಂತ ಮಾಡಿದ್ದು ಅಷ್ಟೇ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.